ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ 7. ಇವತ್ತು ಎಪಿಸೋಡ್ 4. ಇದು ಯಾವುದ್ರ ಬಗ್ಗೆ ಅಂದರೆ ಮ್ಯಾಜಿಕಲ್ ರಿಲೇಷನ್ಶಿಪ್ಸ್. ಈ ಭೂಮಿ ಮೇಲೆ ನೀವೊಬ್ಬರೇ ಇದ್ದಿದ್ರೆ, ಬೇರೆ ಯಾರೂ ಇಲ್ಲ ಅಂದಿದ್ರೆ ಹೇಗಿರ್ತಾಯಿತ್ತು ನಿಮಗೆ? ನೀವೊಂದು ಪೇಂಟಿಂಗ್ ಮಾಡಿದ್ದೀರಾ, ಅದನ್ನು ನೋಡೋಕ್ಕೆ ಯಾರೂ ಜನರೇ ಇಲ್ಲ ಅಂದರೆ ಹೇಗಿರ್ತಾಯಿತ್ತು ನಿಮಗೆ? ನೀವು ಅಡುಗೆ ಮಾಡಿದ್ದೀರಾ, ಅದನ್ನು ತಿನ್ನೋಕ್ಕೆ ಯಾರೂ ಇಲ್ಲ ಅಂದರೆ ಹೇಗಿರ್ತಾಯಿತ್ತು ನಿಮಗೆ? ಆಗ ನೀವು ಆ ಕೆಲಸಗಳನ್ನು ಮಾಡೋವಂಥ ಅವಶ್ಯಕತೆಯೇ ಇರ್ತಾ ಇರಲಿಲ್ಲ ಅನಿಸುತ್ತಲ್ವ. ಅದ್ರ ಮೇಲೆ ಇಂಟ್ರೆಸ್ಟು ಹೋಗುತ್ತೆ, ಯಾರಿಗೋಸ್ಕರ ಮಾಡಬೇಕು ಅನ್ನೋ ಫೀಲಿಂಗ್ ಬಂದುಬಿಡುತ್ತೆ ಅಲ್ವಾ. ಅದರಲ್ಲೊಂದು ಸಂತೋಷ ಇರಲ್ಲ, ಉತ್ಸಾಹ ಇರಲ್ಲ, ಏನೋ ಒಂಥರ ಬೋರಿಂಗ್ ಲೈಫ್ ಆಗಿರುತ್ತೆ ಅಲ್ವಾ. ಸೊ ನಮ್ಮ ಲೈಫಲ್ಲಿ ನಮಗೆ ಖುಷಿ, ಸಂತೋಷ, ಆಮೇಲೆ ಒಂದು ರೀಸನ್, ನಾವಿರೋದಕ್ಕೆ ಒಂದು ರೀಸನ್ ಇದೆ ಅಂದರೆ ಅದು ನಮ್ಮ ಸುತ್ತ ಇರುವಂಥ ಮನುಷ್ಯರಿಂದ, ನಮ್ಮ ಸುತ್ತ ಇರುವಂಥ ರಿಲೇಷನ್ಶಿಪ್ಸಿಂದ, ಸಂಬಂಧಗಳಿಂದ. ಅದು ಸಂಬಂಧಗಳಂದರೆ ನಮ್ಮ ಲೈಫ್ ಪಾರ್ಟ್ನರ್, ನಮ್ಮ ಪೇರೆಂಟ್ಸ್, ನಮ್ಮ ಒಡಹುಟ್ಟಿದವರು, ಮಕ್ಕಳು, ಅಕ್ಕಪಕ್ಕದವರು, ರಿಲೇಷನ್ಸು, ಸ್ನೇಹಿತರು, ಈ ಥರ ಯಾವುದೇ ಒಂದು ರಿಲೇಷನ್ಶಿಪ್ ಆಗಿರಲಿ ಅದರ ಮೇಲೇ ಡಿಪೆಂಡ್ ಆಗಿರುತ್ತೆ ನಮ್ಮ ಲೈಫು. ಸೈನ್ಸು ಕೂಡ ಹೇಳ್ತಾ ಇದೆ, ಮತ್ತು ಪುರಾತನದ ಕಾಲದ ನಮ್ಮ ಋಷಿಮುನಿಗಳು ಕೂಡ ಹೇಳ್ತಾರೆ. ಏನು ಅಂದರೆ, ನಾವು ಎಷ್ಟು ಕೃತಜ್ಞತಾ ಭಾವನೆಯಿಂದ ಇರ್ತೀವೋ ನಮ್ಮ ಲೈಫಲ್ಲಿರುವಂಥ ಮನುಷ್ಯರು ನಮಗೆ ಅಷ್ಟು ಬಾಂಡೆಡ್ ಆಗಿ, ನಮಗೆ ಕನೆಕ್ಟೆಡ್ ಆಗಿ ನಮ್ಮ ಜೊತೆ ಇರ್ತಾರೆ ಅಂತ. ಆದರೆ ನಾವೇನಾದರೂ ನಮ್ಮ ಜೊತೆ ಇರೋರ ಮೇಲೆ ಬರೀ ಕಂಪ್ಲೇಂಟ್ಸೇ ಹೇಳ್ತಾ ಇದ್ದರೆ, ನೀವು ನೋಡ್ತಾ ಇರಿ, ಆ ರಿಲೇಷನ್ಶಿಪ್ಪಲ್ಲಿ ಒಂದು ಡಿಸ್ಟರ್ಬೆನ್ಸ್ ಅನ್ನೋದು ಯಾವಾಗಲೂ ಇರುತ್ತೆ. ಗಂಡ ಹೆಂಡತಿಲಿ ಯಾಕೆ ಜಗಳ ಬರುತ್ತೆ ಯಾವಾಗಲೂ? ಯಾಕೆಂದರೆ ಒಬ್ಬರ ಮೇಲೆ ಒಬ್ಬರಿಗೆ ಕಂಪ್ಲೇಂಟ್ಸ್ ಇರುತ್ತೆ. ಅತ್ತೆ ಸೊಸೆಗೆ ಜಗಳ ಬರುತ್ತೆ ಯಾವಾಗಲೂ. ಯಾಕೆ ಅಂದರೆ ಅವರಿಬ್ಬರಲ್ಲಿ ಹೊಂದಾಣಿಕೆ ಇಲ್ಲ ಅಂದರೆ ಏನಾಗುತ್ತೆ, ಒಬ್ಬರ ಮೇಲೆ ಒಬ್ಬರಿಗೆ ಕಂಪ್ಲೇಂಟ್ಸ್ ಇರುತ್ತೆ. ಯಾವಾಗ ಒಂದು ರಿಲೇಷನ್ಶಿಪ್ಪಲ್ಲಿ ಕಂಪ್ಲೇಂಟ್ ಅನ್ನೋದು ಹುಟ್ಟುತ್ತೋ ಆವಾಗ ಅಲ್ಲಿ ಡಿಸ್ಟರ್ಬೆನ್ಸ್ ಅನ್ನೋದು ಹುಟ್ಟುತ್ತೆ, ಆ ಕ್ಲೋಸ್ನೆಸ್ ಅನ್ನೋದು ಇರಲ್ಲ. ಅದನ್ನು ಚೇಂಜ್ ಮಾಡ್ಕೋಬೇಕಂದ್ರೆ ನಾವು ಈ ಗ್ರ್ಯಾಟಿಟ್ಯೂಡ್ನ ಯೂಸ್ ಮಾಡಬೇಕು. ಯಾವ ರಿಲೇಷನ್ಶಿಪ್ಪಲ್ಲಿ ಗ್ರ್ಯಾಟಿಟ್ಯೂಡ್ನ ಯೂಸ್ ಮಾಡ್ತೀವೋ ಆ ರಿಲೇಷನ್ಶಿಪ್ಪಲ್ಲಿ ಈ ಒಂದು ಬಾಂಡಿಂಗ್ ಅನ್ನೋದು ಅರಳ್ತಾ ಇರುತ್ತೆ. ಹಾಗೆ ನಾವು ಈ ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡಿದಷ್ಟು ನಮ್ಮಲ್ಲಿರುವಂಥ ಕರುಣೆ ರಸ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ನಮ್ಮಲ್ಲಿರೋ ಒಂದು ದಯೆ ಗುಣ, ಒಂದು ಅಯ್ಯೋ ಪಾಪ ಅನ್ನೋದು, ಒಂದು ಪ್ರೀತಿ ಮಾಡುವಂಥ ಒಂದು ಗುಣ, ಇದೆಲ್ಲ ಹೆಚ್ಚಾಗುತ್ತೆ. ಅದೇ ಟೈಮಲ್ಲಿ ನಮ್ಮಲ್ಲಿರೋ ಅಸಹನೆ, ಕೋಪ, ಆ್ಯಂಗ್ಸೈಟಿ, ಭಯ, ಇಂಥ ನೆಗೆಟಿವ್ ಎಮೋಷನ್ಸ್ ಎಲ್ಲ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಇನ್ನೊಬ್ಬರಿಗೆ ಕೃತಜ್ಞತೆ ಸಲ್ಲಿಸಿದಷ್ಟು ನಮ್ಮಲ್ಲಿ ಕೂಡ ಚೇಂಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕೃತಜ್ಞತೆಗಳನ್ನು ನಾವು ಎಷ್ಟು ಫಾಲೋ ಮಾಡ್ತೀವೋ ಅಷ್ಟು ಆ ರಿಲೇಷನ್ಶಿಪ್ಪಲ್ಲಿ ಡಿಸ್ಟರ್ಬೆನ್ಸ್ ಅನ್ನೋದು ಕರಗ್ತಾ ಹೋಗುತ್ತೆ. ಇನ್ನೂ ಹೇಳಬೇಕಂದ್ರೆ, ನಾವು ಕೃತಜ್ಞತಾ ಭಾವನೆಯಿಂದ ಇದ್ದಷ್ಟು ನಮಗೆ ಇನ್ನೊಬ್ಬರಲ್ಲಿ ಕಂಪ್ಲೇಂಟ್ಸ್ ಅನ್ನೋದು ಕಾಣಿಸೋದೇ ಇಲ್ಲ. ಯಾಕೆಂದರೆ ನಾವು ಪ್ರತಿ ನಿಮಿಷ ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋದ್ರಲ್ಲೇ ಬ್ಯುಸಿ ಇರ್ತೀವಿ. ಅವರಲ್ಲಿ ಏನು ಕೊರತೆ, ಅವರಲ್ಲಿ ಇರೋವಂಥ ಕೊರತೆಗಳು ನಮಗೆ ಕಾಣಿಸೋದೇ ಇಲ್ಲ. ನಮ್ಮ ಮಾತುಗಳು, ನಮ್ಮ ಭಾವನೆಗಳು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಈ ಲಾ ಆಫ್ ಅಟ್ರಾಕ್ಷನ್ ಹೇಳೋದೇ ಅದು ಅಲ್ವಾ. ನಾವು ಏನು ಯೋಚನೆ ಮಾಡ್ತೀವೋ ಅದನ್ನೇ ನಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ತೀವಿ ಅಂತ. ಸೊ ಇನ್ನೊಬ್ಬರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ತಾ, ಅವ್ರ ಜೊತೆ ಜಗಳ ಮಾಡ್ತಾ ಇದ್ದರೆ ಅದನ್ನೇ ನಮ್ಮ ಲೈಫಲ್ಲಿ ನಾವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ. ಅದ್ರ ಬದಲು ನಾವು ಇನ್ನೊಬ್ಬರ ಬಗ್ಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಹೋದರೆ ನಮ್ಮಲ್ಲಿ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ, ಕರುಣೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಏನಾಗುತ್ತೆ, ನಾವು ಆ ಪ್ರೀತಿ ಅನ್ನೋದನ್ನೇ ನಮ್ಮ ಲೈಫಲ್ಲಿ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ. ಆಗ ನಮ್ಮ ಜೊತೆ ಇರುವಂಥ ಎಲ್ಲ ರಿಲೇಷನ್ಶಿಪ್ಗಳು ನಮ್ಮ ಜೊತೆ ಆಟೋಮೆಟಿಕ್ಕಾಗಿ ಚೆನ್ನಾಗಿರ್ತಾರೆ. ಯಾಕಂದರೆ ನಾವು ಅಟ್ರ್ಯಾಕ್ಟ್ ಮಾಡಿರೋದು ಅದೇ ಅಲ್ವಾ. ಅದಕ್ಕೆ ನಾವು ಯಾರು ಇನ್ನೊಬ್ಬರನ್ನ ಚೇಂಜ್ ಮಾಡೋಕ್ಕಾಗಲ್ಲ, ಇನ್ನೊಬ್ಬರು ನಮ್ಮನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಅದು ಹುಟ್ಟುಗುಣ ಸತ್ರು ಹೋಗಲ್ಲ ಅಂತಾರಲ್ವ, ಆ ಥರ ನಾವು ಹುಟ್ಟಿದಾಗಿಂದ ಯಾವೊಂದು ಮನಸ್ಥಿತಿಯಿಂದ ಬೆಳೆದಿರ್ತೀವೋ, ಯಾವೊಂದು ಕ್ಯಾರೆಕ್ಟರಿಂದ ಬೆಳೆದಿರ್ತೀವೋ ಅದನ್ನೇ ಫಾಲೋ ಆಗ್ತಾ ಇರ್ತೀವಿ. ಆದರೆ ನಾವು ಯೋಚನೆ ಮಾಡೋವಂಥ ಮನಸ್ಸನ್ನು ನಾವು ಬದಲಾಯಿಸ್ಕೊಂಡಾಗ ಆ ರಿಲೇಷನ್ಶಿಪ್ಪೇ ಚೇಂಜ್ ಆಗುತ್ತೆ. ನಮಗೆ ಏನೋ ಅವರೇ ಚೇಂಜ್ ಆದಾಗೆ, ಹೊಸದಾಗಿ ಅವರು ಕಾಣಿಸ್ತಾರೆ. ಯಾಕೆಂದರೆ ನಾವು ಕೃತಜ್ಞತೆ ಭಾವನೆಯಿಂದ ಇದ್ದಾಗ ನಾವು ಈ ಒಂದು ರಿಯಾಕ್ಷನ್ ಕೊಟ್ಟಾಗ ನಮಗೆ ಸಿಕ್ಕುವಂಥ ರಿಯಾಕ್ಷನ್ ಕೂಡ ಅದೇ ಇರುತ್ತೆ. ನಾವೇನು ವೈಬ್ರೇಷನ್ ಆಪೋಸಿಟ್ ಪರ್ಸನ್ಗೆ ಕಳಿಸ್ತೀವೋ ಅದೇ ವೈಬ್ರೇಷನ್ ನಮಗೂ ಸಿಗುತ್ತೆ ಅಲ್ವಾ.
ಈಗ ಈ ಮ್ಯಾಜಿಕಲ್ ರಿಲೇಷನ್ಶಿಪ್ ಅಂದರೆ ಏನು, ಅದನ್ನು ಹೇಗೆ ಫಾಲೋ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ನೀವು ದಿನಾ ಯಾರಾದರೂ ಒಂದು 3 ಪರ್ಸನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತೊಂದು 3 ಪರ್ಸನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ನಾಳೆ ಬೇರೆ 3, ಆ ಥರ ದಿನ ಯಾರಾದರೂ ಒಂದು 3 ಪರ್ಸನ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಮನಸ್ಸಲ್ಲಿ ಅವ್ರ ಮೇಲೆ ಇರುವಂಥ ಫೀಲಿಂಗ್ಸ್ ಏನಿದೆ ಅದನ್ನು ಹೇಳ್ಕೊಳ್ಳಿ. ಅವರ ಫೋಟೋಸ್ ತಗೊಳ್ಳಿ ನಿಮ್ಮ ಫೋನಲ್ಲಿ. ಅವ್ರ ಫೋಟೋಸ್ ತಗೊಂಡು ನೀವು ಅವರು ಜೊತೆಗಿರೋದಾದರೂ ಪರವಾಗಿಲ್ಲ ಅಥವಾ ಅವ್ರು ಸಪ್ರೇಟಾಗಿರೋದಾದರೂ ಪರವಾಗಿಲ್ಲ, ತಗೊಂಡು ಅವರನ್ನು ನೋಡ್ತಾ ಅವರಲ್ಲಿ ಇರುವಂಥ 5 ಒಳ್ಳೆ ಗುಣಗಳನ್ನು ನೆನೆಸ್ಕೊಳ್ಳಿ. ಮತ್ತು ಅವರು ನೀವು ಚೆನ್ನಾಗಿದ್ದರೆ, ನಿಮ್ಮ ರಿಲೇಷನ್ಶಿಪ್ಪು ಆಲ್ರೆಡಿ ಚೆನ್ನಾಗಿದ್ದರೆ ನೀವು ಕಳೆದಂತಹ ಒಂದು ಸಂತೋಷವಾದ ಒಂದು ಮೊಮೆಂಟ್ಸ್ನ ನೆನಪಿಸ್ಕೊಳ್ಳಿ. ಅಥವಾ ನಿಮಗೆ ಅವ್ರಿಗೆ ಹೊಂದಾಣಿಕೆ ಆಗ್ತಾ ಇಲ್ಲ, ಯಾವಾಗಲೂ ಜಗಳ ಇದೆ ಅಂಥ ಒಂದು ರಿಲೇಷನ್ಶಿಪ್ಸ್ನ ನೀವು ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಈ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸಿಂದ, ಅಂಥವ್ರ ಫೋಟೋ ತಗೊಳ್ಳಿ. ಅದು ಗಂಡ ಆಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು, ಅಕ್ಕಪಕ್ಕದ ಮನೆಯವರ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಕೂಡ ಆಗಿರ್ಬೋದು, ಯಾರ್ದೋ ಒಬ್ರದ್ದು ಫೋಟೋ ತಗೊಂಡು ಅವರಲ್ಲಿ ಇರುವಂಥ ಬರೀ ಒಳ್ಳೆ ಗುಣಗಳನ್ನು ಮಾತ್ರ ಕನ್ಸಿಡರ್ ಮಾಡಿ ಒಂದು 5 ನೆನೆಸ್ಕೊಂಡು ಅವ್ರ ಜೊತೆ ನೀವು ಚೆನ್ನಾಗಿ ಕಾಲ ಕಳಿಬೇಕು ಅಂದರೆ ಹೇಗೆಲ್ಲ ಕಾಲ ಕಳಿಬೇಕು ಅಂತ ಅನ್ಕೋತಾ ಇದ್ದೀರೋ ಅದನ್ನು ನೆನೆಸ್ಕೊಳ್ಳಿ. ಸುಮ್ಮನೆ ನೆನೆಸ್ಕೊಳ್ಳೋದಲ್ಲ ಸ್ನೇಹಿತರೆ, ಅದು ನಿಮ್ಮ ಮನಸ್ಸಿಂದ ಬರಬೇಕು ಫೀಲಿಂಗು. ನೀವು ಕಣ್ಣು ಮುಚ್ಕೊಂಡು ವಿಜುವಲೈಸ್ ಮಾಡಿಕೊಂಡಾಗ ಅವ್ರ ಜೊತೆ ಒಂದು ಒಳ್ಳೆ ಕಾಲ ಕಳೆಯೋದು, ಅವರು ನೀವು ಜೊತೆಗಿದ್ರೆ ಹೇಗೆಲ್ಲ ಎಂಜಾಯ್ ಮಾಡಬೇಕು ಅಂತ ನಿಮ್ಗೆ ಆಸೆ ಇದೆಯೋ ಅದನ್ನೆಲ್ಲ ನೀವು ವಿಜುವಲೈಸ್ ಮಾಡ್ಕೊಳ್ಳುವಾಗ ಆ ಫೀಲಿಂಗ್ ನಿಮ್ಮ ಮನಸ್ಸಿಂದ ಬರಬೇಕು. 3 ಜನಕ್ಕೂ ಒಬ್ಬರಾದ್ಮೇಲೆ ಒಬ್ಬರಿಗೆ ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೋತಾ ಏನಾಗುತ್ತೆ, ಗ್ರ್ಯಾಜುವಲ್ ಆಗಿ ಅವ್ರದ್ದು ನಿಮ್ಮದು ಒಂದು ಸಂಬಂಧದಲ್ಲಿ ಒಂದು ಏನೋ ಹೊಸತನ ಶುರುವಾಗತ್ತೆ. ಅದರಲ್ಲಿ ಬರೀ ಸಂತೋಷ ಇರುತ್ತೆ, ಕಂಪ್ಲೇಂಟ್ಸ್ ಇರಲ್ಲ, ಜಗಳಗಳಿರಲ್ಲ, ಈ ಥರ ಒಂದು ಮ್ಯಾಜಿಕ್ ನಡೆಯುತ್ತೆ. ಸೊ ನೀವು ನಿಮ್ಮ ಲೈಫಲ್ಲಿ ಈಗ ಯಾರು ಅತಿ ಇಂಪಾರ್ಟೆಂಟು, ನಿಮ್ಮ ಸಂಬಂಧ ಹೇಗಿದೆ ಅನ್ನೋದನ್ನು ಒಂದು ಸಲ ನೆನೆಸ್ಕೊಂಡು 3 ಜನದ್ದೇ ತಗೊಂಡು ಈ ಥರ ನಿಮ್ಮ ಒಂದು ಲವ್ ವೈಬ್ರೇಷನ್ನ ಅವ್ರಿಗೆ ಕಳಿಸಿ. ಆಗ ಅವರಲ್ಲಿನೂ ಆ ಲವ್ ವೈಬ್ರೇಷನ್ ಅನ್ನೋದು ಹುಟ್ಟುತ್ತೆ ಮತ್ತು ನಿಮ್ಮ ಸಂಬಂಧ ಅನ್ನೋದು ಚೇಂಜ್ ಆಗುತ್ತೆ. ಇದೆಲ್ಲ ಯಾವುದರಿಂದ ಚೇಂಜ್ ಆಗ್ತಿದೆ? ಗ್ರ್ಯಾಟಿಟ್ಯೂಡಿಂದ, ಕೃತಜ್ಞತಾ ಭಾವನೆಯಿಂದ. ಅವರಲ್ಲಿರೋ ಆ 5 ಒಳ್ಳೆ ಗುಣಗಳಿಗೆ ನೀವು ಅವರಿಗೆ ಕೃತಜ್ಞತರಾಗಿದ್ದೀರಾ. ಸೊ ಈ ಒಂದು ಗ್ರ್ಯಾಟಿಟ್ಯೂಡ್ ಮ್ಯಾಜಿಕಲ್ ರಿಲೇಷನ್ಶಿಪ್ ಪ್ರಾಕ್ಟೀಸ್ ಇದೇನು ಮಾಡುತ್ತೆ ಅಂದರೆ ನಿಮ್ಮ ಸಂಬಂಧಗಳನ್ನು ನಿಮ್ಮ ಜೊತೆ ತುಂಬ ಚೆನ್ನಾಗಿ ಬೆಳೆಸತ್ತೆ. ಅವರಲ್ಲಿರೋ 5 ಗುಣಗಳನ್ನು ನೆನೆಸ್ಕೊಂಡ್ಮೇಲೆ ಲಾಸ್ಟಲ್ಲಿ ಈ ಒಂದು ಸೆಂಟೆನ್ಸ್ ಹೇಳ್ಕೊಳ್ಳಿ. ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಅವರ ಹೆಸರು ಹೇಳಿಕೊಂಡು, ಯಾವಾಗಲೂ ನನ್ನನ್ನು ನಗಿಸ್ತಾ ಇದ್ದು ನನ್ನ ಜೊತೆ ತುಂಬ ನನಗೆ ಕಾಲ ಕಳೆದು ನನಗೆ ನೆಮ್ಮದಿ ತರ್ತಾ ಇದೆಯಾ, ಅದಕ್ಕೆ ನಾನು ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಥರದ್ದೇನಾದರೂ ಅಂದ್ಕೊಳ್ಳಿ. ನಿಮ್ಮ ತಂದೆ ತಾಯಿಗೆ ಅನ್ಕೋತಾ ಇದ್ದೀರಾ, ಥ್ಯಾಂಕ್ ಯು ಅಮ್ಮ ಅಥವಾ ಥ್ಯಾಂಕ್ ಯು ಅಪ್ಪ, ನನಗೆ ನೀವು ತುಂಬ ಸಪೋರ್ಟ್ ಕೊಡ್ತಾ ಇದ್ದೀರಾ, ಈ ಒಂದು ಸಪೋರ್ಟ್ಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಆ ಥರ ಆ ರಿಲೇಷನ್ಶಿಪ್ಗೆ ಥ್ಯಾಂಕ್ ಯು ಹೇಳ್ಕೊಳ್ಳಿ. ಆಮೇಲೆ ಮ್ಯಾಜಿಕ್ನ ಅನುಭವಿಸಿ. ಈ ಒಂದು ಪ್ರಾಕ್ಟೀಸ್ನ ಎಷ್ಟು ಸಲ ಮಾಡಬೇಕು ಅಂದರೆ, ಯಾವ ಟೈಮಲ್ಲಿ ಮಾಡಬೇಕು ಅಂತ ಕೇಳ್ತೀರಾ? ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಕೋಬೋದು, ಎಷ್ಟು ಸಲ ಬೇಕಾದ್ರೂ ಮಾಡ್ಕೋಬೋದು. ನೀವು ಎಷ್ಟು ಜಾಸ್ತಿ ಮಾಡಿಕೊಂಡ್ರೆ ಅಷ್ಟು ಜಾಸ್ತಿ ವೈಬ್ರೇಷನ್ಸ್ನ ಅವ್ರಿಗೆ ಕಳಿಸ್ತಾ ಇರ್ತೀರ. ನೀವು ಶುದ್ಧವಾದ ಮನಸ್ಸಿಂದ ಆ ವೈಬ್ರೇಷನ್ಸ್ನ ಕಳಿಸಿದಾಗ ಇಮಿಡಿಯೇಟಾಗಿ ಅವರಲ್ಲಿ ಚೇಂಜಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅವರಲ್ಲಿ ಚೇಂಜಸ್ ಅನ್ನೋದು ಸ್ಟಾರ್ಟ್ ಆಗೋವರೆಗೂ ನೀವು ಇದನ್ನು ಮಾಡ್ಕೊಳ್ಳಿ. ಒಂದು ದಿನದಲ್ಲಿ ಯಾವಾಗ ನೀವು ಫ್ರೀ ಆಗಿರ್ತೀರೋ ಆಗೆಲ್ಲ ನಿಮ್ಮ ಫೋನ್ ಹೇಗಿದ್ರೂ ಕೈಯಲ್ಲಿ ಇದ್ದೇ ಇರುತ್ತಲ್ವ, ಆ ಫೋನಲ್ಲಿ ಅವ್ರ ಫೋಟೋಗಳನ್ನು ನೋಡ್ತಾ ಪ್ರತಿ ಸಲ ಇದನ್ನೇ, ಅವರಲ್ಲಿರುವಂಥ 5 ಒಳ್ಳೆ ಗುಣಗಳು ಮತ್ತು ಅವ್ರಿಗೆ ಧನ್ಯವಾದಗಳು, ಇದನ್ನು ಹೇಳ್ಕೊತಾ ಇರಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಹೃದಯದ ಧನ್ಯವಾದಗಳು.